ಗ್ರಾಮದ ಅಭಿವೃದ್ಧಿಗೆ ಮೀಸಲಿಟ್ಟ ಜಾಗವನ್ನು ಕಬಳಿಸಲು ಯತ್ನ, ಗ್ರಾಮಸ್ಥರ ಆಕ್ರೋಶ. ಆಲೂರು ತಾಲ್ಲೂಕಿನ ಭೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಧರ್ಮಪುರಿ ಗ್ರಾಮದಲ್ಲಿ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಜಾಗವನ್ನು ಕೃಷ್ಣೇಗೌಡ ಬಿನ್ ಸಣ್ಣೇಗೌಡ ಅವರ ಹೆಸರಿಗೆ ಮಂಜೂರು ಮಾಡಿರುವುದು ಕಾನೂನು ಬಾಹಿರ ಎಂದು ಗ್ರಾಮಸ್ಥರ ಪರವಾಗಿ ಗಣೇಶ್ ಅವರ ತಾಲ್ಲೂಕು ಕಚೇರಿ ಎದುರು ಮೌನವಾಗಿ ಪ್ರತಿಭಟಿಸುವ ಮೂಲಕ ಉಪತಹಸೀಲ್ದಾರ್ ಅಂಕೇಗೌಡ ಅವರಿಗೆ ಮನವಿ ಮಾಡಿದರು. ಸುಮಾರು 50 ವರ್ಷದ ಹಿಂದೆ ಹೇಮಾವತಿ ಜಲಾಶಯಕ್ಕೆ ತಮ್ಮ ಗ್ರಾಮಗಳು ಹಾಗೂ ಮುಳುಗಡೆಯಾದುದರಿಂದ ಸರ್ಕಾರದಿಂದ ಮುಳುಗಡೆ ಸಂತ್ರಸ್ತರಿಗೆ ಗ್ರಾಮವಾಗಿ ಸದರಿ ಗ್ರಾಮವು ನಿರ್ಮಾಣಗೊಂಡು ತಮ್ಮ ನಿವೇಶನಗಳಾಗಿ ಹೊಂದಿ ಮನೆ ಮಾಡಿಕೊಂಡು ಸುಮಾರು 50 ವರ್ಷದಿಂದ ವಾಸ ಮಾಡಿಕೊಂಡು ಬಂದಿರುತ್ತೇವೆ. ಗ್ರಾಮದ ಅಭಿವೃದ್ಧಿಗಾಗಿ ಸ್ವಲ್ಪ ವಿಸ್ತೀರ್ಣವನ್ನು ಬಿಟ್ಟುಕೊಂಡಿದ್ದೆವು ಹಾಗೂ ಈ ಜಾಗದಲ್ಲಿ ಗ್ರಾಮದ ಅವಶ್ಯಕತೆಗಾಗಿ ಬಳಸಿಕೊಳ್ಳುತ್ತಿದ್ದೆವು. ಹೀಗಿರುವಾಗ ಸದರಿ ವಿಸ್ತೀರ್ಣದ ಪೈಕಿ 1 ಎಕರೆ 30 ಗುಂಟೆ ವಿಸ್ತೀರ್ಣವನ್ನು ಕೃಷ್ಣಗೌಡ ಬಿನ್ ಸಣ್ಣೇಗೌಡ ಮಂಜೂರಾಗಿದ್ದು, ತದನಂತರ ನಾರಾಯಣಗೌಡರವರ ಹೆಸರಿನಲ್ಲಿ ಇವರಿಗೆ ನಮೂದಾಗಿರುವ ವಿಷಯವು ಇತ್ತೀಚೆಗೆ ದಾಖಲಾತಿ ತೆಗೆಸಿ ನೋಡಿದಾಗ ತಿಳಿದುಬಂದಿರುತ್ತದೆ. ತಮ್ಮ ಗ್ರಾಮದಲ್ಲಿ ಹೆಚ್ಚುವರಿ ಜನಸಂಖ್ಯೆಯಾಗಿದ್ದು ಗ್ರಾಮದ ಅಭಿವೃದ್ಧಿಗೆ ಅತ್ಯವಶ್ಯಕವಾಗಿರುತ್ತದೆ. ಈ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಿಸಿದಂತೆ 1998ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಾಲ್ಲೂಕು ಸರ್ವೆ ಇನ್ಸ್ಪೆಕ್ಟರ್ಗೆ ಮತ್ತು ತಾಲ್ಲೂಕು ತಹಶೀಲ್ದಾರ್ ಅವರಿಗೆ ತಡೆ ಹಿಡಿಯುವುದಕ್ಕಾಗಿ ಮನವಿ ಪತ್ರ ನೀಡಲಾಗಿತ್ತು. ಅದರ ನಕಲು ಪ್ರತಿಗಳು ಗ್ರಾಮಸ್ಥರ ಬಳಿ ಇರುತ್ತದೆ. ಆದರೆ ಈವರೆಗೂ ಈ ವಿಚಾರವಾಗಿ ತಹಶೀಲ್ದಾರ್ ಅಥವಾ ಮಾನ್ಯ ಜಿಲ್ಲಾಧಿಕಾರಿಗಳೇ ಆಗಲಿ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಒಂದು ವೇಳೆ ಸದರಿ ಜಾಗವನ್ನು ಬಿಡಿಸಿಕೊಡದಿದ್ದರೆ ನಮ್ಮಗಳಿಗೆ ತುಂಬ ತೊಂದರೆಯಾಗಿ ಕಷ್ಟ ನಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದುದರಿಂದ ತದನಂತರ ತಾವುಗಳು ಕೃಷ್ಣಗೌಡರವರಿಗೆ ಫಾರಾಯಣಗೌಡರವರಿಗೆ ನಮೂದು ಮಾಡಿರುವ ವಿಸ್ತೀರ್ಣವನ್ನು ರದ್ದುಗೊಳಿಸಿ ದಯಮಾಡಿ ಮಂಜೂರು ನಾರಾಯಣಗೌಡ ಹಾಗೂ ಕೃಷ್ಣಗೌಡರವರಿಂದ ಸದರಿ ವಿಸ್ತೀರ್ಣಕ್ಕೆ ಯಾವುದೇ ಅಡ್ಡಿ ಅಡಚಣೆ ಪಡಿಸಿದಂತೆ ಕಾನೂನು ಕ್ರಮ ಜರುಗಿಸಿಕೊಡಬೇಕೆಂದು ಹಾಗೂ ಸದರಿ ವಿಸ್ತೀರ್ಣವನ್ನು ಗ್ರಾಮದ ಶ್ರೇಯೋಭಿವೃದ್ಧಿ ದೃಷ್ಟಿಗಾಗಿ ಉಪಯೋಗಿಸಿಕೊಳ್ಳಲು ಅನುವು ಮಾಡಿಕೊಡಬೇಕೆಂದು ಗಣೇಶ್ ಮಾಧ್ಯಮದ ಮೂಲಕ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಯುವ ಮುಖಂಡರು, ಮಹಿಳೆಯರು ಭಾಗವಹಿಸಿದ್ದರು. ಪೊಲೀಸ್ ಇಲಾಖೆಗೂ ಸಿವಿಲ್ಗೂ ಸಂಬಂಧ ಇಲ್ಲ. ಪೊಲೀಸ್ ಇಲಾಖೆಗೂ ನೋಡಿ, ನಿಮ್ಗೆ ಯಾಕೆ ಹೋರಾಟನ ಹತ್ತಿಕ್ಕ ಕೆಲಸ ಮಾಡ್ತಾ ಇದ್ದಾರೆ ಅವರು? ಈಗ ನಾವು ಗ್ರಾಮದಲ್ಲಿ ಒಂದು ಬುದ್ಧಿ ಪೂಜೆಗೆ ಮಾನ್ಯ ಶಾಸಕರು ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ತಹಶೀಲ್ದಾರ್ ಅವ್ರನ್ನ ಅಲ್ಲಿ ಬರಕ್ಕೆ ಹೇಳಿರ್ತಾರೆ. ತಹಶೀಲ್ದಾರ್ ಬರಕ್ಕೆ ಹೇಳಿದಾಗ ನಮಗೆ ಸೂಚನೆ ಕೊಡ್ತಾರೆ, ನೋಡಿ ನಾವು ಮೌಖಿಕವಾಗಿ ಹೇಳ್ತೀವಿ, ಇದ್ರಿಗೆ ಲಿಖಿತ ರೂಪದಲ್ಲಿ ಕೊಡಕ್ಕಾಗಲ್ಲ, ನೀವು ಯಾವುದೇ ಕಾರಣಕ್ಕೂ ಸ್ವಾಧೀನಕ್ಕೆ ಬಿಡಬೇಡಿ, ನೀವೆಲ್ಲ ಒಗ್ಗಟ್ಟಾಗಿರಿ ಅಂತವ. ಆದ್ರೆ ಇದೇ ತಹಶೀಲ್ದಾರ್ ಸಾಹೇಬರು ರೈಟಿಂಗ್ ಅಲ್ಲಿ ಇಲ್ಲ ಪೊಲೀಸ್ ಸ್ಟೇಷನ್ ಕೊಡ್ತಾರೆ, ನೀವು ಅವ್ರಿಗೆ ಪ್ರೊಡಕ್ಷನ್ ಕೊಡಿ ಅಂತವ. ಪಾಣಿ ಆಧಾರದ ಮೇಲೆ ನಾನು ಹೇಳ್ತಾರೆ, ಮೂಲ ಕಡತಗಳನ್ನ ಕಂದಾಯ ಇಲಾಖೆಯವರು ಮೊದಲು ಪರಿಶೀಲಿಸಿ ಸ್ವಾಮಿ. ನೀವು ಮೊದಲು ಪರಿಶೀಲಿಸಿ 91-92ರಿಂದ ಇವ್ರು ಏನು ಮಂಜೂರು ಮಾಡಿಸ್ಕೊಂಡಿದ್ದಾರೆ. ಅವ್ರು 2023 ತನಕ ಏನ್ ಮಾಡ್ತಾ ಇದ್ರು? ಅವ್ರು ಯಾಕೆ ಪಾಣಿ ಕೂರಿಸ್ಕೊಂಡಿರ್ಲಿಲ್ಲ? ಇದರಲ್ಲಿ ಟೋಟಲ್ ಈ ಕಂದಾಯ ಇಲಾಖೆ ಇಷ್ಟೊಂದು ಗಮನ ಹಾರ್ತಾ ಇದೆ. ಬಗೆಹರಿಸ್ಬಿಡಿ. 1506 ಎಕರೆ ಪ್ರದೇಶ ಏನು ನಮ್ಮ ಬ್ಯಾಬಾ ಫಾರೆಸ್ಟ್, ಬ್ಯಾಬಾ ಫಾರೆಸ್ಟ್ ಒಳಗಡೆ ಇಷ್ಟೆಲ್ಲ ಸಮಸ್ಯೆಗಳಿದ್ರು, ಅಷ್ಟೆಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡಿದಂಗೆ ಆ 1 ಎಕರೆ 30 ಗುಂಟೆಗೋಸ್ಕರ ಯಾಕೆ ಹೋರಾಟ ಮಾಡಿದ್ರಿ ನೀವು? ಯಾಕೆ ಇದನ್ನ 2023ರಲ್ಲಿ ಪಾಣಿ ಕೂರಿಸಿದ್ರಿ? ಅಲ್ಲಿ ತನಕ ಯಾವ ಉದ್ದೇಶಕ್ಕೋಸ್ಕರ ಇತ್ತು ಅದನ್ನ ನೈಜ ಘಟನೆ ವರದಿ ಕೊಡಿ. ನೀವು ಲೋಕಾಯುಕ್ತಕ್ಕೆ ಹೋಗಿ ನೀವು ಮಾಹಿತಿ ಕೇಳಿ, ನಿಮ್ಗೆ ಅಲ್ಲಿ ಹೋಗ್ತಾನೆ ರೆಕಾರ್ಡ್ ಅಂತ ಹೇಳಕ್ಕೆ ನಿಮಗೆ ಸಂಬಳ ಕೊಡ್ತಾ ಇರೋದು ಸ್ವಾಮಿ ನಮ್ಮ ತೆರಿಗೆ ಹಣದಿಂದ. ನೀವು ತರಿಸ್ಕೊಡಿ. ಇದು ಯಾರೋ ಒಬ್ಬರ ಉದ್ದೇಶಕ್ಕೋಸ್ಕರ ಸುಖ ಸುಮ್ಮನೆ ಹೋರಾಟ ಮಾಡ್ತಿರೋದಂತಲ್ಲ, ಇಡೀ ಗ್ರಾಮಸ್ಥರ ಪರವಾಗಿ ನೀವು ತರಿಸ್ಕೊಡಿ. ನೀವೇನಕ್ಕಿರೋದು? ಇಲ್ಲ ಅಂದ್ರೆ ಬನ್ನಿ ಹೊರಗಡೆ ಕೂತ್ಕೊಳ್ರಿ. ನಿಮ್ಗೆ ಕಂದಾಯ ಇಲಾಖೆ ಕೆಲಸ ಮಾಡಕ್ ಇಷ್ಟ ಇಲ್ಲ, ಹೊರಗಡೆ ಕೂತ್ಕೊಳ್ಳಿ. ನಾವು ಕಟ್ತಿರೋಂಥ ತೆರಿಗೆ ದುಡ್ಡಲ್ಲಿ ನೀವು ಸಂಬಳ ತಗೊಂಡು ಕೆಲಸ ಮಾಡ್ತಿರೋಂಥದ್ದು. ಪಬ್ಲಿಕ್ ಸರ್ವೆಂಟ್ ನೀವು ಕೆಲಸ ಮಾಡ್ಬೇಕು. ನೀವು ನಮಗೆ ನಾವು ನಿಮಗೆ 100 ಸಲ ಬರೀ ಅರ್ಜಿ ಬರ್ದಿದ್ದೇ ಆಯ್ತು, ಪೆನ್ನು ಪೇಪರು ಸೌದಿದ್ದಾಯ್ತು. ನೀವು ನಮಗೆ ಮೂಲ ದಾಖಲಾತಿಗಳನ್ನ ಇಷ್ಟು ವರ್ಷದಿಂದ ಯಾಕೆ ತರಿಸ್ಕೊಡ್ಲಿಲ್ಲ? ಯಾವ ಉದ್ದೇಶಕ್ಕೋಸ್ಕರ ತರಿಸ್ಕೊಟ್ಟಿಲ್ಲ? ಪ್ರಶ್ನೆನ ನಿಮಗೆ ಮಾಡಿದ್ರೆ ಉರಿ ಹತ್ತುತ್ತೆ. ನೋಡ್ರಿ, ನಾವು ಸಾಮಾನ್ಯ ಜನ ಇದೀವಿ, ರೈತರಿದೀವಿ, ನಾವು ಹೋರಾಟ ಮಾಡಕ್ಕೋಸ್ಕರ ಬಂದಿರೋಂಥವ್ರು. ನಮಗೆ ನೀವು ಸಹಕರಿಸ್ಬೇಕು. ನೀವು ಕಂದಾಯ ಇಲಾಖೆಯವರು ಮೂಲ ದಾಖಲಾತಿಗಳನ್ನ ತರಿಸ್ಕೊಡಿ. ನೀವು ನಮ್ಮನ್ನ ಕೇಳ್ತಿರಲ್ಲ, ನೀವು ತರಿಸಿ ಅಂತವ. ನಾನು ಒಬ್ಬನ ಪಾಣಿನೋ ಮತ್ತೊಬ್ರದ್ದು ಇರೋದು ತರ್ಸೋಣ ಸ್ವಾಮಿ. ಇದು ಯಾರ್ದೋ ವೈಯಕ್ತಿಕ ಜಾಗ ಅಲ್ಲ, ಗ್ರಾಮ ಡೆವಲಪ್ಮೆಂಟ್ ಬಿಟ್ಟಿರೋ ಜಾಗ. ನೀವು ಮಾನ್ಯ ಕಂದಾಯ ಇಲಾಖೆಯವರು ನೀವು ತರಿಸಿ. HRPಗೆ ಹೋದ್ರೆ ಅಲ್ಲಿಲ್ಲ ಅಂತಾರೆ, DCFC ಹೋದ್ರೆ ಇಲ್ಲಿಲ್ಲ, ಎಲ್ಲ ನಚ್ಚು ಹೋಗ್ಯಾವ ಅಂತಾರೆ. ACFCಗೆ ಅರ್ಜಿ ಕೊಟ್ಟು 10 ಬಾರಿ ಕೊಟ್ಟಿದ್ದೆ ಆಯ್ತು, ಪ್ರಯೋಜನ ಆಯ್ತು. ಅವ್ರು ಉಳುಮೆ ಮಾಡಕ್ ಬರ್ತಾರೆ, ಅವ್ರು ಪೊಲೀಸ್ ಸ್ಟೇಷನ್ಗೆ ಪಾಣಿ ಬೇಸ್ನಲ್ಲಿ ಇದೆ ಕಂಡ್ರೆ ನೀವು ಹೆಂಗ್ರಿ ಒಯ್ದ್ರಿಂದ ಪೊಲೀಸರು ನಮ್ಮನ್ನ ಗದರಿಸ್ತಾರೆ, ಅಮಾಯಕರ ಮೇಲೆ ಕೇಸ್ ಹಾಕ್ತಿವಿ ಅಂತಾರೆ. ನಾವೇನ್ ಮಾಡೋಣ? ನಾವು
ಧರ್ಮಪುರಿ ಗ್ರಾಮಸ್ಥರು ಮುಳುಗಡೆ ಸಂತ್ರಸ್ತರು 7 ಊರವರು ಇದೀವಿ. ಯಾರು ಅಂಜವ್ರು ಅಂತಾರಲ್ಲ, ಎಲ್ಲ ಎದುರು ಕಿಚ್ಚಿಟ್ಕೊಂಡಿರೋಂತಾರೆ, ಎಲ್ಲ ವಲಸೆ ಬಂದಿರೋರಲ್ಲ, ಎಲ್ಲ ಎದ್ದು ಬಂದಿರೋರಲ್ಲ. ನಾವು ಸಂತ್ರಸ್ತರು. ನಮ್ಮನ್ನ ಸರ್ಕಾರದವ್ರು ಹೇಮಾವತಿ ಡ್ಯಾಮ್ ಕಟ್ಟಿ ಅಲ್ಲಿಂದ ಜೀವನ ಮಾಡಕ್ಕೆ ಅಂತ ಬದುಕು ಕಟ್ಕೊಳ್ಳಕ್ಕೆ ಅಂಗೈಗ್ಲ ಜಾಗ ಕೊಟ್ಟು ಕೂರಿಸಿದ್ರೆ, ಅಂಗೈಗ್ಲ ಜಾಗ ಕೊಟ್ಟು ಆ ಜಾಗಕ್ಕೆ ನಿಖರವಾದ ದಾಖಲಾತಿಗಳನ್ನ ಕೊಟ್ಟಿಲ್ಲ, ದುರಸ್ತಿ ಮಾಡಿಲ್ಲ. ಅಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಇವರು 1 ಎಕರೆ 30 ಗುಂಟೆ ಯಾರಿಗೋ ಒಬ್ರಿಗೆ ಮಂಜೂರು ಮಾಡ್ಕೊಡ್ತಾರೆ 20 ವರ್ಷಗಳ ನಂತರ. ಆ 20 ವರ್ಷ ಯಾವ ಉದ್ದೇಶಕ್ಕೋಸ್ಕರ ಬಿಟ್ಟಿದ್ರು ಅನ್ನೋ ನಮಗೆ ಪ್ರಶ್ನೆ ಇದೆ. ಅದು ಬರೀ ಎಲ್ಲ ಯಕ್ಷ ಪ್ರಶ್ನೆ ಆಗಿದೆ. ಅದಾದ ನಂತರ KC ಸೌಮ್ಯ ತಹಶೀಲ್ದಾರ್ 2023 ಪಾಣಿ ಕೂರಿಸ್ತಾರೆ. ಯಾವ ಉದ್ದೇಶಕ್ಕೆ ಕೂರಿಸ್ತಾರೆ ಅಂತ ಗೊತ್ತಿಲ್ಲ. 23 ಬಾಡಿ ಕೂರಿಸ್ತಾರೆ, 3 ದಿವಸಕ್ಕೆ ಟ್ರಾನ್ಸ್ಫರ್ ಹೋಗ್ತಾರೆ. ಆ ವಿಚಾರ ಬರೀ ನಾವು ಪೆನ್ನು ಪೇಪರ್ ಅರ್ಜಿ ಬರೆದು ಕೊಟ್ಟಿದ್ದೆ ಆಯ್ತು. ನಮ್ಗೆ ಇದುವರೆಗೂ ಯಾವುದೇ ಮತ್ತೆ ಮರು ಮಾಹಿತಿ ಕೊಟ್ಟೇ ಇಲ್ಲ ಅವರು. ನಾವು ತಡೆಯಕ್ ಹೋದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು, ಅಮಾಯಕರ ಮೇಲೆ ಕೇಸ್.